ಅಂಗವಿಕಲರಿಗೆ ಅವಮಾನ ಮಾಡಿದ್ರೆ ಜೈಲು ಗ್ಯಾರಂಟಿ. 5 ವರ್ಷ ಜೈಲು, ಅವಮಾನಕ್ಕೆ ಕಠಿಣ ಶಿಕ್ಷೆ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನವೀನ್, ಕಿಲಾರ್ಲಹಳ್ಳಿ. ಅಂಗವಿಕಲರು ದುರ್ಬಲರಲ್ಲ, ಬದಲಿಗೆ ಸಮಾಜದ ಶಕ್ತಿ. ಅವರನ್ನ ಗೌರವಿಸುವುದು ಕೇವಲ ನಮ್ಮ ಕರ್ತವ್ಯವಲ್ಲ, ಬದಲಿಗೆ ಮಾನವೀಯ ಮನುಜತ್ವದ ಗುರುತು. ಆದ್ರೆ ಇತ್ತೀಚೆಗೆ ಅದೆಷ್ಟು ಮಂದಿ ಗ್ರಾಮೀಣ ಭಾಗದಲ್ಲಿ ಅಂಗವಿಕಲ ವಿಕಲಚೇತನರನ್ನ ಕಂಡ್ರೆ ಅವಮಾನಿಸುವ ಪದಗಳನ್ನ ಹಾಡಿ ಅವರ ಮನಸ್ಸುಗಳನ್ನ ಚುಚ್ಚುವಂತೆ ಮಾಡ್ತಿದ್ದಾರೆ. ನಿಜಕ್ಕೂ ಇದೊಂದು ಬೇಸರದ ಸಂಗತಿ. ಕುರುಡರಾದ್ರೆ ಕುರುಡ ಅಂತಾನೋ, ಕುಂಟರಾದ್ರೆ ಕುಂಟ ಅನ್ನುವಂತ ಆ ಒಂದು ಪದ ನಿಜಕ್ಕೂ ಆ ಮನಸ್ಸುಗಳಿಗೆ ಎಷ್ಟು ನೋವಾಗುತ್ತೆ ಅನ್ನುವ ಅರಿವಿಲ್ಲದೆ ವರ್ತನೆ ಮಾಡುವವರ ಸಂಖ್ಯೆ ಹೆಚ್ಚಾಗಿದೆ. ಇದು ಒಂದು ಮಾನವೀಯತೆಗೆ ಧಕ್ಕೆ ತರುವುದಷ್ಟೇ ಅಲ್ಲ, ಇದೊಂದು ಕಾನೂನು ಬಾಹಿರ ಪ್ರಕ್ರಿಯೆ ಕೂಡ. ಈ ರೀತಿ ಯಾರಾದ್ರೂ ನಡ್ಕೊಳ್ತಾ ಇದ್ರೆ ಅವರ ಮೇಲೆ ಕಾನೂನು ಕ್ರಮ ಜರುಗಿಸಲಾಗುತ್ತೆ ಅನ್ನೋ ಒಂದು ಕಾನೂನು ಕೂಡ ಇದೆ. ಹಾಗಾದ್ರೆ ಆ ಒಂದು ವರದಿ ನಿಮ್ಮ ಲೀಡ್ ನ್ಯೂಸ್ ಅಲ್ಲಿದೆ, ನೋಡಿ. ಹೌದು, ಅಂಗವಿಕಲರನ್ನ ಅಡ್ಡ ಹೆಸರುಗಳಿಂದ ಕರೆಯೋದು ಹಾಗೆ ಅವಮಾನಕಾರಿಯಾಗಿ ಪದಗಳನ್ನ ಬಳಸುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಪಾವಗಡ ತಾಲೂಕು ದಂಡಾಧಿಕಾರಿ ರವಿ ವೈ ಎಚ್ಚರಿಕೆ ನೀಡಿದ್ದಾರೆ. ತಹಶೀಲ್ದಾರ್ ಕಚೇರಿಯಿಂದ ಹೊರಬಿದ್ದ ಪ್ರಕಟಣೆಯಲ್ಲಿ ಅಂಗವಿಕಲರನ್ನ ಮೂಲ ಹೆಸರುಗಳ ಬದಲಿಗೆ ಕುಂಟು, ಕುರುಡ, ಕುರುಡಿ, ಕಿವುಡ, ಕಿವುಡಿ ಹಾಗೆ ಮೂಗ, ಮೂಗಿ ಇತ್ಯಾದಿ ಪದಗಳಿಂದ ಕರೆಯುವುದು ನಿಷೇಧಿಸಲಾಗಿದೆ ಎಂದು ತಿಳಿಸಲಾಗಿದೆ. ಇಂತಹ ಪದ ಬಳಕೆ ವ್ಯಕ್ತಿಯ ಆತ್ಮಗೌರವಕ್ಕೆ ಧಕ್ಕೆ ತರುವುದರ ಜೊತೆಗೆ ಸಮಾಜದಲ್ಲಿ ಭೇದ ಭಾವ ಹೆಚ್ಚಿಸಿದಂತಾಗುತ್ತೆ. ಅಂಗವಿಕಲರಿಗೆ ಗೌರವದಿಂದ ನಡೆದುಕೊಳ್ಳೋದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯವಾಗಿದ್ದು, ಅವಮಾನಕಾರಿಯಾಗಿ ವರ್ತನೆ ಕಂಡು ಬಂದರೆ ಸಂಬಂಧಪಟ್ಟವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಅಧಿಕಾರಿ ರವಿ ವೈ ತಿಳಿಸಿದ್ದಾರೆ. 2016ರ ಅಂಗವಿಕಲರ ಹಕ್ಕುಗಳ ಕಾಯ್ದೆ ಅನ್ವಯ ಇಂತಹ ಕೃತ್ಯಗಳಿಗೆ ಗರಿಷ್ಠ 5 ವರ್ಷಗಳವರೆಗೆ ಜೈಲು ಶಿಕ್ಷೆ ಹಾಗೂ ದಂಡ ವಿಧಿಸುವ ಅವಕಾಶ ಕೂಡ ಇದೆ ಎಂದು ಪ್ರಕಟಣೆಯಲ್ಲಿ ಉಲ್ಲೇಖಿಸಲಾಗಿದೆ. ಸಾಮಾಜಿಕ ಕಾರ್ಯಕರ್ತರು ಈ ಕ್ರಮವನ್ನ ಸ್ವಾಗತಿಸಿದ್ದು, ಅಂಗವಿಕಲರನ್ನ ಗೌರವದಿಂದ ಕಾಣುವ ಮನೋಭಾವ ಬೆಳೆಸಬೇಕಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ನವೀನ್, ಕಿಲಾರ್ಲಹಳ್ಳಿ, ಲೀಡ್ ನ್ಯೂಸ್, ಪಾವಗಡ. ಹೆಸರು ಹೇಳಿ ಅವರ ಹೆಸರನ್ನು ಮತ್ತೆ ಹೇಳೋದು ಅಂದರೆ ಮೂಗ, ಕುಂಟ, ಕುರುಡ, ಅವನು ಕೆಂಚ, ಈ ರೀತಿಯಾಗಿ ಅದು ಬಣ್ಣದ ಹೆಸರು ಕೂಡ ಹೇಳಿ ಅವ್ರನ್ನ ಕೂಗ್ತಾರೆ ಅಂತ ಹೇಳ್ಬಿಟ್ಟು ಆ ರೀತಿ ಕೂಗಬಾರ್ದು. ಈ ಅಂಗವಿಕಲರ ಹಕ್ಕುಗಳ ಕಾಯ್ದೆ 2016 ಪ್ರಕಾರ ಅದು ಅಪರಾಧ ಆಗುತ್ತೆ. ಆದ್ರಿಂದ ಇನ್ನು ಮುಂದೆ ಯಾರು ಆ ರೀತಿ ಕೂಗಬಾರ್ದು ಅಂತ ಹೇಳ್ಬಿಟ್ಟು ಒಂದು ಮಾಹಿತಿ, ಒಂದು ವಿಚಾರ ಸಾರ್ವಜನಿಕರಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟಾಗಿ ಒಂದು ಪ್ರೆಸ್ ನೋಟ್ ಕೊಡಬೇಕು ಅಂತ ಅವರು ಕೇಳಿದರು. ಅದ್ರ ಪ್ರಕಾರ ನಾನು ಈ ದಿನ ಎಲ್ಲ ಮಾಧ್ಯಮ ಮಿತ್ರರಿಗೆ ಒಂದು ಪತ್ರಿಕಾ ಪ್ರಕಟಣೆ ಕೊಟ್ಟಿದ್ದೀನಿ. ಯಾವುದೇ ರೀತಿಯಲ್ಲಿ ಸಾರ್ವಜನಿಕ ವಲಯಗಳಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ ಆಗಿರ್ಬೋದು, ಇನ್ನಿತರೆ ಇದರಲ್ಲಿ ಆಗಿರ್ಬೋದು, ಯಾರು ಅಂಗವೈಕಲ್ಯತೆ ಹೊಂದಿದ್ದಾರೆ ಅವರನ್ನು ಆ ಅಂಗವೈಕಲ್ಯತೆ ಹೆಸರು ಹೇಳಿ ಕೂಗಬಾರ್ದು, ಆ ರೀತಿ ಮಾತಾಡಕ್ಕೆ ಹೋಗಬಾರ್ದು. ಅವರಿಲ್ಲ ಅಂತಂದಾಗ ಕೂಡ ಅವರು ಅಂಗವೈಕಲ್ಯತೆ ಹೇಳಿ ಮಾತಾಡುವಂಥ ಇದು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಸಾರ್ವಜನಿಕರಲ್ಲಿ ಈ ಮೂಲಕ ಕೋರ್ತೇನೆ. ಆ ರೀತಿ ಏನಾದರೂ ಮಾತಾಡಿದ್ದು ಕಂಡು ಬಂದಲ್ಲಿ ಏನು ಅಂಗವಿಕಲರ ಹಕ್ಕುಗಳ ಕಾಯ್ದೆ 2016 ಅಂತೆ ನಮ್ಮ ಕಾನೂನಿನಲ್ಲಿ ಒಂದು ದಂಡ ವಿಧಿಸೋದಕ್ಕೆ ಹಾಗೂ 5 ವರ್ಷ ಜೈಲು ಶಿಕ್ಷೆ ಕೂಡ ಕೊಡಿಸೋವರೆಗೂ ಅದರಲ್ಲಿ ಕಾಯ್ದೆ ಹೇಳ್ತದೆ. ಅದಕ್ಕೆ ಸಾರ್ವಜನಿಕರು ಇನ್ನು ಮುಂದೆ ಆ ರೀತಿಯಾಗಿ ಅಂಗವಿಕಲತೆ ಹೆಸರು ಹೇಳಿ ಕರೀಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲರದ್ದು ಮನವಿ ಮಾಡ್ತೀನಿ. ಇನ್ನಷ್ಟು ಸ್ಥಳೀಯ ಸುದ್ದಿಗಳಿಗೆ ಲೀಡ್ ನ್ಯೂಸ್ ಕನ್ನಡ ಚಾನೆಲ್ ಫಾಲೋ ಮಾಡಿ, ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.